ಎಲ್ರಿಗೂ ಗೊತ್ತು ಏನಾಗ್ತಾ ಇದೆ ಅಂತ. ಆದ್ರೆ ಅದನ್ನ ಪ್ರಶ್ನೆ ಮಾಡೋರನ್ನ ಮಾತ್ರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಪ್ರಶ್ನೆಗೆ ಉತ್ತರ ಇಲ್ಲ, ಉತ್ತರ ಕೊಡೋದಿಲ್ಲ ಅಂತ ಹಠ ಹಿಡಿದು ಕೂತಿದೆ ಸರ್ಕಾರ ಮತ್ತು ಸರ್ಕಾರದ ಸಂಸ್ಥೆಗಳು. ಪ್ರಶ್ನೆ ಮಾಡೋದು ಪ್ರಜಾಪ್ರಭುತ್ವ ನಮಗೆ ಕೊಡೋ ಹಕ್ಕು. ಅದು ಹಕ್ಕಷ್ಟೇ ಅಲ್ಲ, ಕರ್ತವ್ಯ ಕೂಡ. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅದು ಒಂದು ಆಡಳಿತಾತ್ಮಕ ಪ್ರಕ್ರಿಯೆ, ಸಹಜವಾಗಿ ನಡೆಯಬೇಕಾದಂತ ಒಂದು ಆಡಳಿತಾತ್ಮಕ ಪ್ರಕ್ರಿಯೆ. ಅದಕ್ಕೆ ಅದರದೇ ಆದ ಉದ್ದೇಶಗಳಿದೆ. ಆದ್ರೆ ಇವತ್ತು SIR ಅಂದ್ರೆ ಒಂದು ಸ್ಕ್ಯಾಮ್ ತರ ಕಾಣಿಸ್ತಾ ಇದೆ. ಕೇಳಿದ್ರೆ ಸ್ಕ್ಯಾಮ್ ಅನಿಸ್ತಾ ಇದೆ. ಒಂದು ಸ್ಪೆಷಲ್ ಮಸಾಲೆ ದೋಸೆ ತರ ಇವರ ದುರುದ್ದೇಶಗಳನ್ನ ಎಲ್ಲವನ್ನು ಸೇರಿಸಿ ಒಂದು ದೊಡ್ಡ ಸ್ಕ್ಯಾಮ್ ಮಾಡಿ ತೋರಿಸಿದ್ದಾರೆ. ಅದರ ಉದ್ದೇಶಗಳು ತುಂಬಾ ಸ್ಪಷ್ಟವಾಗಿವೆ. ವೋಟರ್ ಲಿಸ್ಟ್ ಕ್ಲೀನ್ ಮಾಡಬೇಕು, ಅದನ್ನ ಗಲೀಜ್ ತುಂಬಿಕೊಂಡಿದೆ. ಒಂದಷ್ಟು ರಿಪಿಟೇಟಿವ್ ಎಂಟ್ರೀಸ್ ಇದೆ, ಜೊತೆಗೆ ಸತ್ತವರ ಹೆಸರುಗಳಿದೆ, ಇಲ್ಲದ ಹೆಸರುಗಳಿವೆ, ಅದರಲ್ಲಿ ಸೇರಿಸಿರೋ ಹೆಸರುಗಳಿವೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು, ಅದೆಲ್ಲ ಒಪ್ಪುವಂಥದ್ದೇ. ಆದ್ರೆ ಅದನ್ನ ಮಾಡ್ತಾ ಇರೋದು ಯಾರು ಅಂತ ನಾವು ಗಮನಿಸಿದಾಗ ನಮ್ಮ ದೇಶದ ಚುನಾವಣಾ ಆಯೋಗ. ಆ ಆಯೋಗ ಇವತ್ತು ಅದರ ಪಾರದರ್ಶಕತೆ, ಅದರ ಮೇಲಿನ ನಂಬಿಕೆ ಇವತ್ತು ಪ್ರಶ್ನಾರ್ಹವಾಗಿರುವಾಗ, ಚರ್ಚೆಗೆ ಒಳಪಟ್ಟಿರುವಾಗ ನಾವು ಅದು ಮಾಡುವಂತಹ ಕೆಲಸ ಪಾರದರ್ಶಕವಾಗಿರುತ್ತೆ, ಅದು ನಿಷ್ಪಕ್ಷಪಾತವಾಗಿರುತ್ತೆ ಅಥವಾ ಜನಪರವಾಗಿರುತ್ತೆ ಅಂತ ಹೇಳ್ಬೋದು. ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಆ ತರದ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ಹೀಗಿರುವಾಗ ಯಾರು ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಗೊತ್ತಿರೋ ವಿಷಯನೇ ನಾವು ಪದೇ ಪದೇ ಏನಕ್ಕೆ ಮಾತಾಡಬೇಕು ಅಂದ್ರೆ ಅದನ್ನ ನೆನಪಿನಲ್ಲಿಟ್ಕೊಳ್ಳೋದಕ್ಕೆ, ನಮ್ಮ ನೆನಪಿನಲ್ಲಿ ನಾವು ಇಟ್ಕೊಳ್ಳೋದಕ್ಕೆ, ನಮಗೆ ಜ್ಞಾಪಿಸ್ಕೊಳ್ಳೋದಕ್ಕೆ ಅದನ್ನ. ಸೊ ದಟ್ ಈ ತರದ ಹೋರಾಟಗಳು ನಿರಂತರವಾಗಿ ನಡೀತಾ ಇರೋದಕ್ಕೆ ನಾವು ಅದನ್ನ ಜ್ಞಾಪಿಸ್ಕೋಬೇಕಾಗತ್ತೆ. ಇದನ್ನ ಮಾಡ್ತಾ ಇರೋರು ಚುನಾವಣಾ ಆಯೋಗ, ದೇಶದ ಚುನಾವಣಾ ಆಯೋಗ. ಅದರ ಮೇಲ್ತುದಿಯಲ್ಲಿರೋರು, ಅದರ ಅತ್ಯುನ್ನತ ಅಧಿಕಾರದಲ್ಲಿರುವಂತವರು ಮುಖ್ಯ ಚುನಾವಣಾಧಿಕಾರಿ. ಅವರ ನಿಯುಕ್ತಿಯೇ ಬಂದು ಎಷ್ಟು ಕಾಂಟ್ರವರ್ಸಿಗಳ ಒಳಗಡೆ ಆಯ್ತು ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತು. ಅದರ ಆಯ್ಕೆ ಸಮಿತಿಯಲ್ಲಿ ಪ್ರಧಾನಮಂತ್ರಿ, ವಿರೋಧ ಪಕ್ಷದ ನಾಯಕ ಮತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಬೇಕು ಅಂತ ಕೋರ್ಟ್ ನಿರ್ಧಾರ ಮಾಡ್ತು, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ನಿರ್ಧಾರ ಮಾಡ್ತು. ಇಮಿಡಿಯೇಟ್ ಆಗಿ ಒಂದು ಕಾನೂನು ತಗೊಂಡ್ಬಂದು ಅದರಲ್ಲಿ ಸುಪ್ರೀಂ ಕೋರ್ಟ್ ನ CJI ನ ತೆಗೆದು ಹೊರಗಡೆ ಹಾಕಿ ಒಬ್ಬ ಸಂಪುಟ ಸಚಿವನ್ನ ಒಳಗಡೆ ಹಾಕೊಂಡ್ರು. 2 ಓಟ್ ಅವ್ರದ್ದು, ವಿರೋಧ ಪಕ್ಷ ನಾಯಕದ 1 ಓಟು. ಸೊ ಅಲ್ಲಿ ಪಕ್ಷಪಾತ ತುಂಬಾ ಕಣ್ಣಿಗೆ ಕಾಣಿಸ್ತದೆ. ಭ್ರಷ್ಟಾಚಾರನೇ ಅದು. ಭ್ರಷ್ಟಾಚಾರ ಅದು ನಮ್ಮ ದೇಶದ ಸಂವಿಧಾನಕ್ಕೆ ಎಸಗುವ ದೊಡ್ಡ ದ್ರೋಹ ಕಣ್ಣಿದೆಗಡೆ ಕಾಣ್ತಾ ಇದೆ. ಅದು ನಾವು ಸುಮ್ಮನೆ ಇದ್ವಿ. ಅದಾದ ನಂತರ ಎಲೆಕ್ಷನ್ಗಳಾಯ್ತು, ಸುಮಾರು ರಾಜ್ಯಗಳಲ್ಲಿ ಎಲೆಕ್ಷನ್ ಆಯ್ತು. ಎಲೆಕ್ಷನ್ ನಂತರ ಸುಮಾರು ಅದೆಲ್ಲ ಅಕ್ರಮಗಳಾಯ್ತು. ಆ ಅಕ್ರಮಗಳನ್ನ ಸಾಬೀತು ಮಾಡೋದಕ್ಕೆ ತುಂಬಾ ಕಷ್ಟ ಆಯ್ತು. ನಾವೆಲ್ಲರೂ EVM ನ ಬ್ಲೇಮ್ ಮಾಡಿದ್ವಿ. ಯಾವುದು ಸಾಕ್ಷ್ಯಗಳಿರಲಿಲ್ಲ. ಕೊನೆಗೆ ವಿರೋಧ ಪಕ್ಷದ ನಾಯಕ ಸಾಕ್ಷ್ಯಗಳನ್ನ ತಗೊಂಡ್ಬಂದು ಚುನಾವಣಾ ಈ ಆಯೋಗದ ದಾಖಲೆಗಳನ್ನೇ ತಂದು ಅಲ್ಲಿ ವೋಟ್ ಚೋರಿ ಹೇಗಾಗುತ್ತೆ ಅಂತ ನಿರೂಪಿಸಿದ್ರು. ಪ್ರೆಸ್ ಮೀಟ್ ಮಾಡಿ ಎಲ್ಲರೂ ನಿರೂಪಿಸಿದ್ರು. ಅದಕ್ಕೆ ನಮ್ಮ ಚುನಾವಣಾ ಆಯೋಗ ಕೊಟ್ಟ ಉತ್ತರ ಕೊಡಬಹುದಾಗಿತ್ತು. ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಇವ್ರ ಹತ್ರ ಸಾಕ್ಷ್ಯ ಇದ್ರೆ ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡಿ ಎಲ್ಲರ ಬಾಯಿ ಮುಚ್ಚಿಸಬಹುದಾಗಿತ್ತು. ಎಲ್ಲ ಸುಮ್ಮನೆ ಇರ್ತಾ ಇದ್ರು. ಅದನ್ನ ನಂಬ್ತಾ ಇದ್ರು. ಚುನಾವಣಾ ಆಯೋಗನ ನಂಬುತ್ತಾ ಇದ್ರು. ಅವ್ರು ಮಾಡೋ ಕೆಲಸಗಳನ್ನೆಲ್ಲ ಇವತ್ತಿನವರೆಗೂ ನಂಬುತ್ತಾ ಇದ್ವಿ. ಆದ್ರೆ ಅವ್ರು ಮಾಡಿದ ಕೆಲಸ ಏನು, ಅಫಿಡವಿಟ್ ಕೊಡಿ ಅಂತ ಕೇಳಿದ್ರು. ಅದಾದ ನಂತರ ಮತ್ತೆ ಎಲೆಕ್ಷನ್ಗಳಾಯ್ತು. ಅದಾದ ನಂತರ ಏನಾಯ್ತು, ಅವರು ಇಷ್ಟು ಮಾತ್ರ ಸಾಲಲ್ಲ, ಇಷ್ಟು ಭ್ರಷ್ಟಾಚಾರ ಮಾಡಿದ್ರೆ ಮಾತ್ರ ಸಾಲಲ್ಲ, ನಮ್ಮ ಸರ್ವಾಧಿಕಾರಿಯನ್ನ ಅಧಿಕಾರದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಇನ್ನೂ ಸ್ವಲ್ಪ ಮಾಡಬೇಕು ಅಂತ SIR ತಗೊಂಡ್ಬಂದ್ರು. SIR ನ ಮೊದಲ ಹಂತದಲ್ಲಿ ಒಂದಷ್ಟು ಮಟ್ಟಿಗೆ ಆಯ್ತು. ಅದಾದ ನಂತರ ಡಿಲೀಷನ್ಗಳು ಹೆಚ್ಚಿಗೆ ಆಗ್ತಾ ಹೋದ್ವು. ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಿಧಾನಕ್ಕೆ ಬಯಲಿಗೆ ಬರ್ತಾ ಹೋಯ್ತು. ಅಲ್ಪಸಂಖ್ಯಾತರನ್ನ, ಅವರ ವೋಟ್ ಯಾರ ವೋಟ್ ಅವ್ರಿಗೆ ಬರೋದಿಲ್ವೋ ಅವ್ರನ್ನೆಲ್ಲರೂ ಡಿಲೀಟ್ ಮಾಡ್ತಾ ಒಂದಾದ ನಂತರ ಅವರ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸ್ಕೊಳ್ತಾ, ಭ್ರಷ್ಟಾಚಾರದ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸ್ಕೊಳ್ತಾ ಹೋದ್ರು. ಕೊನೆಗೆ ಬಂಗಾಳದಲ್ಲಿ, ಇತ್ತೀಚೆಗೆ ನಾವು ನೋಡಿದ್ದು ಬಂಗಾಳದಲ್ಲಿ, ಅಸ್ಸಾಂನಲ್ಲಿ ಅವರಿಗೆ ಮನಸ್ಸಿಗೆ ಬಂದಂತೆ ವೋಟರ್ಗಳನ್ನ ಡಿಲೀಟ್ ಮಾಡಿದ್ರು. ಅದಕ್ಕೆ ಅವರ ಜೊತೆಗೆ ನಿಂತಿದ್ದು ತುಂಬಾ ದೊಡ್ಡ ದುರಂತ, ನಮ್ಮ ಪ್ರಜಾಪ್ರಭುತ್ವದ ದೊಡ್ಡ ದುರಂತ, ನಮ್ಮ ದೇಶದ ದೊಡ್ಡ ದುರಂತ ಅವರ ಜೊತೆಗೆ ನಿಂತಿತ್ತು.
ನ್ಯಾಯಾಲಯ ಏನು ಹೇಳ್ತು ಕೊನೆಗೆ ಇದು ಕಾನೂನು ಬಾಹಿರ ಪ್ರಕ್ರಿಯೆ ಅಲ್ಲ, ಇದು ಕಾನೂನಿನ ಚೌಕಟ್ಟಿನ ಒಳಗಡೆ ನಡೀತಿರುವಂತಹ ಪ್ರಕ್ರಿಯೆ. ಯಾರ್ಯಾರಿಗೆ ವೋಟ್ ಎಲ್ಲ ಹೋಗಿದ್ದು, ಎಲೆಕ್ಷನ್ ಹತ್ರ ಬಂದಿದ್ರೆ ಏನು ಮಾಡಕ್ಕಾಗಲ್ಲ, ಮತ್ತೆ ಎಲೆಕ್ಷನ್ ವೋಟ್ ಹಾಕಿ ಪರವಾಗಿಲ್ಲ. ಇದು ನಮ್ಮ ದೇಶದ ನ್ಯಾಯಾಲಯ ಮಾಡಿದಂತಹ ನ್ಯಾಯ. ಸೊ ಅಲ್ಲಿಗೆ ನಾವು ಯಾರಿಂದ ಯಾರನ್ನ ಏನನ್ನ ಎದುರು ನೋಡ್ಬೋದು, ಏನನ್ನ ನಿರೀಕ್ಷಿಸಬಹುದು ಅನ್ನೋದನ್ನ ನಿರ್ಧಾರ ಮಾಡ್ಬೋದು. ಇವತ್ತು ಹೋರಾಟ ಯಾಕೆ ಅನಿವಾರ್ಯ ಆಗುತ್ತೆ ಅನ್ನೋದಕ್ಕೆ ಇವೆಲ್ಲ ತುಂಬಾ ಮುಖ್ಯ ಕಾರಣಗಳು. ಇವರು ಯಾರು ಮಾಡ್ತಾ ಇದಾರೆ ಅಂತ ನೋಡ್ಕೊಂಡ್ವಿ, ಹೇಗೆ ಮಾಡ್ತಾ ಇದಾರೆ ಅಂತ ಇದನ್ನು ನೋಡ್ತಾ ಇದ್ವಿ. ಇಷ್ಟೆಲ್ಲ ಆದ ನಂತರ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಒಂದೇ ಉದ್ದೇಶ, ಒಂದು ಪಕ್ಷ ಅದನ್ನ ಅಧಿಕಾರದಲ್ಲಿ ಉಳಿಸ್ಕೋಬೇಕು. ಯಾಕಂದ್ರೆ ಇದನ್ನೆಲ್ಲಾನು ನಿಯಂತ್ರಿಸ್ತಾ ಇರೋದವ್ರೆ, ಅವರೇ ಅಪಾಯಿಂಟ್ ಮಾಡಿದಂತ ಮುಖ್ಯ ಚುನಾವಣಾಧಿಕಾರಿ, ಅವ್ರಿಗೆ ಬೇಕಾದಂತ ಕೆಲಸಗಳನ್ನ ಮಾಡ್ಕೊಂಡು ಎಂತೆಂತ ತುಂಬಾ ಹಾಸ್ಯಾಸ್ಪದವಾದಂತ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಅವ್ರನ್ನ ನಂಬೋದಕ್ಕೆ ಖಡಾಖಂಡಿತವಾಗಿ ಹೇಳ್ಬಿಡ್ಬೋದು, ಸಾಧ್ಯ ಇಲ್ಲ ಅಂತ. CCTV ಫುಟೇಜ್ ಕೊಡಿ ಅಂತಂದ್ರೆ ನಾವು ನಮ್ಮ ತಾಯಂದಿರ ಅಕ್ಕಂದಿರ ವಿಡಿಯೋನ ಕೊಡ್ಬೇಕಾಗ್ತ. ಆ ತರ ಹೇಳುವಂತ ಒಬ್ಬ ಮುಖ್ಯ ಚುನಾವಣಾಧಿಕಾರಿ ನಮ್ಮ ಸಂಬಳ ತಗೊಂಡು ನಮ್ಮ ಪ್ರಜಾಪ್ರಭುತ್ವಕ್ಕೆ ದ್ರೋಹ ಎಸಗುತ್ತಾ ಇರುವಂತ ಒಬ್ಬ ಮುಖ್ಯ ಚುನಾವಣಾಧಿಕಾರಿನ ಇಟ್ಕೊಂಡು ನಾವು ಯಾವ ರೀತಿ ಪಾರದರ್ಶಕವಾದ ಒಂದು SIR ನ ನಡೆಸಲಿಕ್ಕೆ ಸಾಧ್ಯ. ಹಾಗಾಗಿ ಇವ್ರ ವಿರುದ್ಧ ಹೋರಾಟ ಅನಿವಾರ್ಯ ಆಗಿ ಕೂತಿದೆ. ಈಗ ಈ ತರದ ಅನಿವಾರ್ಯ ಹೋರಾಟದ ಪರಿಸ್ಥಿತಿಯಲ್ಲಿ ಇವತ್ತು ಸಾಂಸ್ಕೃತಿಕ ಹೋರಾಟ ನಡೀತಾ ಇರೋದು ಯಾಕೆ ಮುಖ್ಯ ಅಂದ್ರೆ, ನನ್ನ ಮಟ್ಟಿಗೆ ಜನರ ದನಿಯಾಗದ ಕಲೆ ಜೀವಂತ ಕಲೆ ಅಲ್ಲ. ಜೊತೆಗೆ ಕಲೆ ಜನರ ಭಾಷೆ, ಹಾಡು ಜನರ ಭಾಷೆ. ಜನರ ಭಾಷೆಯಲ್ಲಿ ಈ ಹೋರಾಟವನ್ನ ನಾವು ತಗೊಂಡು ಹೋದಾಗ ಜನಗಳಿಗೆ ನಡೀತಾ ಇರೋ, ಪ್ರಜೆಗಳಿಗೆ ನಡೀತಾ ಇರೋ ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುವಿಗೆ ನಡೀತಾ ಇರುವಂತಹ ಅನ್ಯಾಯವನ್ನ ಜನಗಳ ಭಾಷೆಯಲ್ಲಿ ನಾವು ತಗೊಂಡು ಹೋದಾಗ ಅವರಿಗೆ ತಲುಪೋದು ಸುಲಭ, ತುಂಬಾ ಹೆಚ್ಚಿಗೆ ದಿನ ತಲುಪಬಹುದು. ಅದನ್ನ ನಮ್ಮ 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 ಇತಿಹಾಸದಲ್ಲಿ ಕಾಣಬರುವಂತಹ ಸಾಂಸ್ಕೃತಿಕ ಹೋರಾಟಗಳನ್ನ ನೀವು ನೋಡಿದ್ರೆ ಕಾಣಿಸುತ್ತೆ. ಶರಣ ಚಳುವಳಿ, ಪಚನ ಚಳುವಳಿ ಜಾತಿಯನ್ನ ಮೀರಿ ಜನ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗಿತ್ತು. ಅದು ಕಲೆಯನ್ನ ಆಚರಿಸಿದಂತ ನನ್ನ ನಂಬಿಕೆ. ಅದು ವಚನಗಳಾಗಿ, ಹಾಡುಗಳಾಗಿ ಜನಮನದಲ್ಲಿ ಇವತ್ತಿನವರೆಗೂ ಇದೆ. ಇವತ್ತಿಗೂ ನಾವು ರೆಫರೆನ್ಸ್ ಅನ್ನು ತಗೊಳ್ತೀವಿ. ಸೊ ಹೀಗಾಗಿ ಕಲೆ ಜನಪರ ಹೋರಾಟಗಳ ಜೊತೆ ನಿಲ್ಲೋದು ತುಂಬಾ ಮುಖ್ಯ. ಅದನ್ನ ಈ ಕಾರ್ಯಕ್ರಮದ ಮೂಲಕ ನೀವು ಸಾಧಿಸ್ತಾ ಇದ್ದೇನೆ ಅನ್ನೋದು ನನಗೆ ತುಂಬಾ ಖುಷಿ ಕೊಡುವಂತ, ಭರವಸೆ ಕೊಡುವಂತ ವಿಷಯ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ, ಈ ಕೆಲಸಕ್ಕೆ ಕೈಗೂಡಿಸುವಂತ ಎಲ್ರಿಗೂ ನನ್ನ ಅಭಿನಂದನೆಗಳು, ಧನ್ಯವಾದ. ಈ ಕೆಲಸ ಹೀಗೆ ಮುಂದುವರಿದೆ. ಇಲ್ಲಿ ಅಪಾಯಕ್ಕೊಳಗಾಗಿರೋದು, ತೊಂದರೆಗೆ ಸಿಕ್ಕಾಕೊಂಡಿರೋದು ಬರೀ ವೋಟ್ ಅಲ್ಲ, ಆ ವೋಟಿನ ಹಿಂದಿರುವ ಪ್ರತಿಯೊಬ್ಬ ಪ್ರಜೆ, ಆ ಪ್ರಜೆಯ ಬದುಕು, ಆ ಪ್ರಜೆಯ ಭವಿಷ್ಯ, ಅದು ಒಟ್ಟು ದೇಶದ ಭವಿಷ್ಯ. ಇದನ್ನ ಉಳಿಸ್ಕೊಳ್ಳೋದಕ್ಕೆ ನಮ್ಮ ಹೋರಾಟ ನಿರಂತರವಾಗಿರ್ಲಿ, ಕಲೆ ಅದರ ಜೊತೆಗೆ ನಿಲ್ಲಿ, ಜನರ ಭಾಷೆಯಲ್ಲಿ ಅದರ ಹೋರಾಟ ಎಂದೆಂದಿಗೂ ಸಾಗಲಿ. ಇನ್ಕಿಲಾಬ್ ಜಿಂದಾಬಾದ್.